ಇವತ್ತು ನಮ್ ಕೈಗೆ XUV3XO ಸಿಕ್ಕಿದೆ. ಕಂಪ್ಲೀಟ್ ಟಾಪ್ ಮಾಡಲ್ ಇದು. AX7L ಆಟೋಮೆಟಿಕ್. ಇದರಲ್ಲಿ ಫ್ರಂಟ್ ಅಲ್ಲಿ ಒಂದು ಕ್ಯಾಮೆರಾ ಮತ್ತೆ ಎರಡು ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. ಅದಷ್ಟೇ ಅಲ್ಲದೇನೆ ಇದರಲ್ಲಿ 360 ಡಿಗ್ರಿ ಕ್ಯಾಮೆರಾ ಬರುತ್ತೆ. ಮಿರರ್ ಅಲ್ಲಿ ನೋಡಬಹುದು ಇಲ್ಲಿ ನೀವು. ಮತ್ತೆ ಇಂಡಿಕೇಟರ್ ನ ಮಿರರ್ ಅಲ್ಲೂ ಕೂಡ ಪ್ಲೇಸ್ ಮಾಡಿದ್ದಾನೆ. ಈ ಡಿಸೈನ್ ಎಲಿಮೆಂಟ್ ನಂಗೆ ಸಖತ್ ಇಷ್ಟ ಆಯ್ತು. ಚುಕ್ಕಿ ತರ. ಇನ್ನ ಗಾಡಿ ಸೈಡ್ ಪ್ರೊಫೈಲ್ ಈ ತರ ಕಾಣುತ್ತೆ. ಇದರ ಟೈರ್ ಪ್ರೊಫೈಲ್ ಬಂದು 255/55 R17. ಮತ್ತೆ ಇದರಲ್ಲಿ ಡ್ರೈವರ್ ಸೈಡ್ ರಿಕ್ವೆಸ್ಟ್ ಸೆನ್ಸರ್ಸ್ ಕೊಟ್ಟಿದ್ದಾನೆ. ಸೇಮ್ ಚುಕ್ಕಿ ಡಿಸೈನ್ ಎಲಿಮೆಂಟ್ ಬ್ಯಾಕ್ ಸೈಡ್ ಕೂಡ ಕ್ಯಾರಿ ಮಾಡಿದ್ದಾನೆ. ಆಮೇಲೆ ಇದರಲ್ಲಿ ಕನೆಕ್ಟೆಡ್ ಟೈಲ್ ಲೈಟ್ ಬರುತ್ತೆ. ಆಮೇಲೆ ಇಲ್ಲೊಂದು TGDI ಆಟೋಮೆಟಿಕ್ ಅಂತ ಬ್ಯಾಡ್ಜಿಂಗ್ ಇದೆ. ಬನ್ನಿ ಈಗ ಡ್ರೈವರ್ ಸೈಡ್ ಇಂಟೀರಿಯರ್ಸ್ ನೋಡೋಣ. ಒಳಗಡೆ ಫುಲ್ ಲೆದರ್ ಫಿನಿಶ್ ಇದೆ. ಡೋರ್ ಅಲ್ಲೂ ಕೂಡ ಸಾಫ್ಟ್ ಟಚ್ ಇದೆ. ಇದೆಲ್ಲ ಡ್ರೈವರ್ ಸೈಡ್ ಕಂಟ್ರೋಲ್ಸ್. ಇನ್ನ ಸ್ಪೀಕರ್ಸ್ ಹಿಲ್ ಡಿಸೈನ್ ಕಂಟ್ರೋಲ್ಸ್ ಎಲ್ಲ ಇಲ್ಲಿದೆ. ಆಮೇಲೆ ಸ್ಟೇರಿಂಗ್ ವೀಲ್ ಡಿಸೈನ್ ನೋಡಬಹುದು ನೀವು. ಲೆಫ್ಟ್ ಸೈಡ್ ಫುಲ್ ಮೀಡಿಯಾ ಕಂಟ್ರೋಲ್ಸ್ ಇದೆ. ಮಹೇಂದ್ರ ಲೋಗೋ. ಇನ್ನ ರೈಟ್ ಸೈಡ್ ಕ್ರೂಸ್ ಕಂಟ್ರೋಲ್ ಕೊಟ್ಟಿದ್ದಾರೆ. ಇದರಲ್ಲಿ 10.25 ಇಂಚ್ ಟಚ್ ಸ್ಕ್ರೀನ್ ಬರುತ್ತೆ. ಮತ್ತೆ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಎಲ್ಲ ಬರುತ್ತೆ. ವೈರ್ಲೆಸ್ ಚಾರ್ಜರ್, ಗೇರ್ ನಾಬ್, ಇದು ಆಟೋಮೆಟಿಕ್, ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್, ಆಟೋ ಹೋಲ್ಡ್. ಇನ್ನ ಅಂಡರ್ ಆರ್ಮ್ ರೆಸ್ಟ್ ಸ್ಟೋರೇಜ್ ಕೂಡ ಚೆನ್ನಾಗಿದೆ, ಡಿಸೆಂಟ್ ಆಗಿದೆ. ಸನ್ ರೂಫ್ ನೋಡೋದಾದ್ರೆ ಇದರಲ್ಲಿ ಫುಲ್ ಪ್ಯಾನೋರಾಮಿಕ್ ಸನ್ ರೂಫ್ ಬರುತ್ತೆ. ಬ್ಯಾಕ್ ಸೀಟ್ ಅಲ್ಲೂ ಕೂಡ ಆರ್ಮ್ ರೆಸ್ಟ್ ಕೊಟ್ಟಿದ್ದಾನೆ. ಆಮೇಲೆ ಇದರಲ್ಲಿ ಎಲೆಕ್ಟ್ರಾನಿಕ್ IRVM ಬರುತ್ತೆ. ನಾನು ಆಗ್ಲೇ ಹೇಳ್ದಂಗೆ ಒಳಗಡೆ ಫುಲ್ ಸಾಫ್ಟ್ ಟಚ್ ಇದೆ. ಇಲ್ಲಿ ಒಂದು ಏರ್ ಬ್ಯಾಗ್ ಬ್ಯಾಡ್ಜಿಂಗ್ ಕೊಟ್ಟಿದ್ದಾನೆ. ಮತ್ತೆ ಇಲ್ಲಿ ಒಂದು ಟ್ವಿಟ್ಟರ್ ಇದೆ. ಇದಕ್ಕೆ ಶಾರ್ಕ್ ಫಿನ್ ಆಂಟೆನಾ ಕೊಡಬಹುದಿತ್ತು, ಬಟ್ ನಾರ್ಮಲ್ ಆಂಟೆನಾ ಕೊಟ್ಟಿದ್ದಾನೆ. ಇದಿಷ್ಟು XUV3XO ಬಗ್ಗೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.